ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ಪ್ರೀತಿಯ ಮನೆಮಗ ರಮೇಶ್. ವೆಲ್ಕಮ್ ಟು ರಾಶ್ಮಿ ಚಾನಲ್. ಶೇರ್ ಮಾಡಿ, ಲೈಕ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮೂರ ಗೌಡ್ರು ಭಾಗ 1 ಸಂಚಿಕೆ 13. ಇತ್ತ ಕೆಂಚ ಚೆಲುವಿಯ ಮನವೊಲಿಸಲು ಮುಂದಾಗಿದ್ದಾನೆ. ಚೆಲ್ವಿ, ನನ್ನ ಮಾತು ಕೇಳ್ತೀಯಾ ಇಲ್ವಾ? ಇಲ್ಲ ಕೆಂಚ, ನೀನು ಬಿಟ್ಟು ನಾವು ಹೋಗಲ್ಲ. ಸರಿ, ನಾನೇ ಹೋಗ್ತೀನಿ. ಎಲ್ಲಾದರೂ ಬಿದ್ದು ಸಾಯ್ತೀನಿ. ಹೋಗಿ ಸಾಯಿ, ನಾನಿಲ್ಲೇ ಸಾಯ್ತೀನಿ, ಏನಾರ ಮಾಡ್ಕೊ ಅಂಥೇಳಿ ಕೆಂಚ ಮನೆ ಕಡೆ ಹೋಗ್ತಾನೆ. ಸುಂದ್ರಿ, ಸುಂದ್ರಿ, ಬಾಗಿಲು ತೆಗಿಯಮ್ಮಿ. ಗಾಬರಿಯಿಂದ ಸುಂದ್ರಿ ಎದ್ದು, ಬುದ್ಧಿ, ಏನ ಮಾಡೋದು? ಈ ಪೀಡೆ ಇವಾಗೆ ಬರಬೇಕಾ? ರವಿ ಮಾಮ ಅದಕ್ಕೆ, ಏನಾಯ್ತು ಸುಂದ್ರಿ? ನನ್ನ ಗಂಡೆ ಮುಂಡೆ ಗಂಡ ಇವಾಗಲೇ ಬಂದ್ಬಿಟ್ಟಿದ್ದಾನೆ, ಏನು ಮಾಡೋದು? ಗಾಬರಿಯಿಂದ ರವಿ ಮಾಮ ಎದ್ದು ತನ್ನ ಪಂಚೆನ ಗಟ್ಟಿಯಾಗಿ ಕಟ್ಕೋತಾನೆ. ಏನಾ ಮಾಡೋದು? ಬನ್ನಿ, ಈ ಬುಟ್ಟಿ ಕೆಳಗಡೆ ಹೊತ್ಕೊಳ್ಳಿ. ರವಿ ಮಾಮನನ್ನು ಬುಟ್ಟಿ ಕೆಳಗೆ ಕೂರಿಸಿ ಬಟ್ಟೆ ಒದಿಸಿ ಬಾಗಿಲು ತೆಗಿತಾಳೆ. ಎಷ್ಟೊತ್ತೆ ತೆಗಿಯೋದು? ನಿದ್ದೆ ಬಂದಿತ್ತು ಅದಕ್ಕೆ. ಸರಿ, ಮನೆ ಮುಂದೆ ಕೋಳಿಗಳೆಲ್ಲ ಓಡಾಡ್ತಿವೆ, ನಾಯಿಗೆ ಹಿಡಿದಿದ್ರೆ ಏನು ಮಾಡಬೇಕು? ಎಲ್ಲ ಬುಟ್ಟಿ ಕೊಡು. ಭಯದಿಂದ, ಬುಟ್ಟಿ ಇಲ್ಲ. ಏನೋ ಬುಟ್ಟಿ ಇಲ್ವಾ? ಎಲ್ಲೋಯ್ತು? ಗಾಬರಿಯಿಂದ ಸುಂದ್ರಿ, ಅಂದರೆ ಬುಟ್ಟಿ ನೋಡಿಲ್ಲ ಅಂದೆ. ಕೆಂಚ ಕೋಪದಿಂದ, ಹೋಗಿ ಹುಡಿಕೊಂಡು ಬಾ. ಕೆಂಚ ಆಶ್ಚರ್ಯದಿಂದ ಬಟ್ಟೆ ಆಕಾರದ ಬುಟ್ಟಿ ನೋಡಿ, ಏನಮ್ಮಿ ಇದು? ಓಡ್ ಬಂದು ಸುಂದ್ರಿ, ಅದಾ ಬಟ್ಟೆ ಬಟ್ಟೆ ಬಿಡಿ. ಬಟ್ಟೆನಾ? ಹತ್ತಿರ ಹೋಗಿ ಅದನ್ನು ಎಳೆದ. ನಿಧಾನವಾಗಿ ರವಿ ಮಾಮ ಹೊರಗೆ ಬಂದ. ಬುದ್ಧಿ, ನೀವಾ? ಹೌದು. ಜೋರಾಗಿ ಓಡಲು ಆರಂಭಿಸ್ತಾನೆ. ಕೆಂಚ ಸುಂದ್ರಿಯನ್ನು ದಿಟ್ಟಿಸಿ, ಏನಮ್ಮಿ ಆದ್ರ ಮಾಡ್ತಿದ್ದಿ? ಸಾಕು, ಸುಮ್ಮನಿರಿ. ನೀವು ಮಾಡಿದಾದ್ರೂ ಏನು? ನಾನು ಗಂಡಸು, ಏನಾದರೂ ಮಾಡ್ತೀನಿ. ಅವ ಗಂಡಸು ತಾನೇ, ಅದಕ್ಕೆ ಅವನು ನಿನ್ನ ಹಾಗೆ ಮಾಡಿದ್ದು. ಅಂದರೆ ಏನೂ ಇಲ್ಲ, ಅವನ ಹೆಂಡತಿ ನಿನ್ನ ಹತ್ರ ಇದ್ಲು, ಅದಕ್ಕೆ ನನ್ನ ಅವನು ಹುಡಿಕೊಂಡು ಬಂದ. ಸುಂದ್ರಿ, ಮಾತಲ್ಲಿ ಬಿಗಿ ಇರಲಿ. ಸುಮ್ಮನೆ ಕಂಡಿದ್ದೀನಿ. ಕೆಂಚ ಅವಸರವಾಗಿ ಚೆಲ್ವಿಯ ಬಳಿ ಹೋದ. ಪಾಪ ಚೆಲ್ವಿ ಕೋಪದಿಂದ ಕೆರೆಗೆ ಹಾರಿ ಪ್ರಾಣ ಕಳೆದುಕೊಳ್ಳಲು ಹೋಗಿ ಸೊಂಟ ಮುರಿದುಕೊಂಡು ಬಿದ್ದಿದ್ಲು. ಏನೇ ಚೆಲ್ವಿ, ಏನಾಯ್ತು ನಿನಗೆ? ಕೋಪದಿಂದ ಮೂತಿ ತಿರುಗಿದ್ಲು. ನಿನ್ನ ಗಂಡ ಸತ್ನಾ? ಅವ ಎಲ್ಲಿ ಸಾಯ್ತಾನೆ? ನನ್ನ ಸಾಯಿಸೋದಕ್ಕೆ ಬಂದಿದ್ದಾನೆ. ಎಲ್ಲ ಅವನ ಇವತ್ತು ಮನೆಗೆ ಬಂದಿದ್ದ. ಏನು ಮಾಡ್ದ? ನಾನು ನೀನು ಏನು ಮಾಡ್ತಿದ್ವೋ ಅದನ್ನೇ ಅವನು ಮಾಡಿದ್ದು. ಅಂದರೆ ಸುಂದ್ರಿ ಇದಕ್ಕೆ ಒಪ್ಪಿದ್ಲ? ತಿರುಕೆ ಮುಂಡೆ ಚಕ್ಕಂದ ಆಡಿ ಔಸಿಟ್ಟಿದ್ಲು. ಯಾಕೋ ಸುಂದ್ರಿ ಆ ಥರ ಅನ್ನಿಸ್ತಿಲ್ಲ. ಬೆಳಗಿರೋದೆಲ್ಲ ಹಾಲಲ್ಲ. ಸರಿ, ಏನು ಮಾಡೋದು? ಪಂಚಾಯತಿ ಕರೆಯೋದು. ನಿನ್ನ ಮಾನ ನೀನೇ ಹರಾಜಾಗ್ತೀಯಾ? ಅಂದರೆ ನನ್ನ ನೀನು ಇಟ್ಕೊಂಡಿದ್ದೀಯ, ಅದಕ್ಕೆ ಅವನು ನಿನ್ನ ಹೆಂಡತಿ ಸುಂದ್ರಿ ಜೊತೆ ಈಗ ಮಾಡಿದ್ದಾನೆ. ಬಡ್ಡಿ ಐದ ನೋಡು. ಸರಿ ಬಿಡು, ಅವರಿಬ್ಬರು ಸುಖವಾಗಿರಲಿ. ಚೆಲ್ವಿ, ಇನ್ನೇನು ಮಾಡೋದು? ನನಗೆ ಅವನು ಇಷ್ಟ ಇಲ್ಲ. ನಿನಗೆ ಸುಂದ್ರಿ ಅಂದರೆ ಅಷ್ಟಕ್ಕಷ್ಟೇ ಅಲ್ವಾ? ಜನ ಏನಂತಾರ? ಈ ಸಮಾಜ ಒಪ್ತದ? ಸತ್ತಾಗ ಅಯ್ಯೋ ಅಂತಾರ, ಬದುಕಿದ್ರೆ ಸಾಯ್ಲಿ ಅಂತಾರ. ಅದು ಆಗಲ್ಲ ಚೆಲ್ವಿ. ಹಂಗೂ ಇಲ್ಲ ಹಿಂಗೂ ಇಲ್ಲ.